ಬೆಳಗಾವಿಯಲ್ಲಿ ಅಡುಗೆ ಅನಿಲ ಸಮಸ್ಯೆ ಉಂಟಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೋಟೆಲ್ ಮಾಲೀಕರು ಬೆಳಗಾವಿಯಲ್ಲೇ ತಯಾರಾಗುವ ಬಯೋಮಾಸ್ ಒಲೆಗಳ ಮೊರೆ ಹೋಗಿದ್ದಾರೆ. ಬೆಳಗಾವಿ ನಗರದಲ್ಲಿ 350ಕ್ಕೂ ಅಧಿಕ ಹೋಟೆಲ್, ಕ್ಯಾಂಟೀನ್ ಮತ್ತು ರೆಸ್ಟೋರೆಂಟ್ಗಳಿವೆ. ಪ್ರತಿನಿತ್ಯ 1600 ಕಮರ್ಷಿಯಲ್ ಸಿಲಿಂಡರ್ ಅಗತ್ಯ ಇದೆ. ಸದ್ಯ ಪೂರೈಕೆ ಆಗ್ತಾ ಇರೋದು 600 ಸಿಲಿಂಡರ್ ಮಾತ್ರ. ಇದರ ಪರಿಣಾಮ ಅನೇಕ ಹೋಟೆಲ್ಗಳು ಬಾಗಿಲು ಮುಚ್ಚುವ ಸ್ಥಿತಿಗೆ ತಲುಪಿವೆ. ಇದರಿಂದ ಪಾರಾಗೋದಕ್ಕೆ ಹೋಟೆಲ್ ಮಾಲೀಕರು ಅದೇ ಬಯೋಮಾಸ್ ಒಲೆಗಳ ಕಡೆ ಮುಖ ಮಾಡಿದ್ದಾರೆ. ಈ ಮೊದಲು ಸುಮಾರು 30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಉಪಯೋಗಿಸಲಾಗ್ತಾ ಇದ್ದ ಜೈವಿಕ ಇಂಧನ ಒಲೆಗಳನ್ನು ಸದ್ಯ 180ಕ್ಕೂ ಅಧಿಕ ಹೋಟೆಲ್ಗಳಲ್ಲಿ ಬಳಸಲಾಗ್ತಾ ಇದೆ. ಟಾಟಾ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ದೆಹಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ಈ ಬಯೋಮಾಸ್ ಒಲೆಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಈ ಒಲೆಗಳನ್ನು ಬೆಳಗಾವಿಯ ಕೈಗಾರಿಕೋದ್ಯಮಿ ಕಳೆದ 25 ವರ್ಷಗಳಿಂದ ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಅತ್ಯುತ್ತಮವಾದಂಥ ಒಲೆಗಳು ಸರ್ ಇವನ್ನ ಯೂಸ್ ಮಾಡೋದ್ರಿಂದ ನಮಗೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅನ್ನೋಂಥ ಅಂಜಿಕೆ ಏನೂ ಇಲ್ಲ, ಹೆದರಿಕೆ ಅನ್ನೋಂಥದ್ದು ಏನೂ ಇಲ್ಲ. ಇದರಿಂದ ನಾವು ನಮ್ಮಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ನಾವು ಸಮೃದ್ಧವಾದಂಥ ಒಂದು ಜೀವನವನ್ನು ನಡೆಸ್ಬೋದು. ಮತ್ತು ಯಾವುದೇ ರೀತಿ ನಮಗೆ ಗ್ಯಾಸ್ ಸಿಗಲಿಲ್ಲ, ಆಮೇಲೆ ಡೀಸೆಲ್ ಸಿಗಲಿಲ್ಲ, ಪೆಟ್ರೋಲ್ ಸಿಗಲಿಲ್ಲ ಅಂತ ಅಂಜಿ ಕಾಸು ನಾವು ನಡೆಯುವಂಥ ಸಂದರ್ಭನೇ ಬರೋದಿಲ್ಲ ಸರ್. ಇದ್ರಾಗ ಎಲ್ಲಿ ಸಿಲಿಂಡರ್ ಈ ಒಲೆಗಳನ್ನ ಎಲ್ಲಿಂದ ನಾವು ಫಿನಿಕ್ಸ್ ಅಂತ ಒಂದು ಸ್ಟ್ಯಾಂಡರ್ಡ್ ಉದ್ಯಮ ಭಾಗದೊಳಗೆ ಅವ್ರದ್ದೊಂದು ಫ್ಯಾಕ್ಟ್ರಿ ಇದೆ, ದೊಡ್ಡ ಫ್ಯಾಕ್ಟ್ರಿ ಸರ್. ಅವ್ರ ಹತ್ರ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಒಂದು 2 ಒಲೆಗಳನ್ನ ತೋರಿಸಿದ್ರು ನಮಗೆ ಅವರು. ನಾವು ಚೂಸ್ ಮಾಡಿದ್ದು 2 ಒಲೆಗಳನ್ನ, ಟರ್ಬೋ, ಇನ್ನೊಂದು CCD ಅಂತ ಒಂದು ಬರುತ್ತೆ ಹೆವಿ. ಅದು 2 ಒಲೆಗಳನ್ನ ನಾವು ಅವತ್ತು ರಾತ್ರಿ ಎಷ್ಟು 12 ಗಂಟೆವರೆಗೆ ಕುಂತು ಪಾಪ ಅವ್ರಿಗೆ ರೆಡಿ ಮಾಡಿಕೊಟ್ಟು ನಮ್ಗೆ ಕೊಟ್ಟರು. ಇವತ್ತಿನವರೆಗೂ ನಾವು 1 ತಿಂಗಳು ಅದು ಯೂಸ್ ಮಾಡೋಕ್ಕತ್ರಿ. ನಮ್ಗೆ ಬಹಳ ಒಂದು ಅತ್ಯುತ್ತಮವಾದಂಥ ಪ್ರಾಡಕ್ಟ್ ಅನಿಸಿರೋದು. ಬೆಳಗಾವಿಯಲ್ಲಿ ಬಹಳಷ್ಟು ಹೋಟೆಲ್ಗಳು ಇದನ್ನು ಮಾಡಲೇಬೇಕು ಸರ್, ಮಾಡದೇ ನಿರ್ವಹಣೆ ಇಲ್ಲ, ನಡೆಯೋದೇ ಇಲ್ಲ ಸರ್. ಒಂದಷ್ಟು ಜನ ಹೆದರಿ ಗ್ಯಾಸ್ ಸಿಗಲಿಲ್ಲ ಅಂತ ಹೆದರಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ನಾವು ಹೆಂಗೆ ಸರದಿಲ್ಲ ಸರ್. ಅವರೆಲ್ಲ ಮಾಡಬೇಕು ಸರ್, ಮಾಡದೇ ಇದ್ರೆ ನಡೆಯಂಗಿಲ್ಲ ಸರ್. ಯಾಕಂದರೆ ಈಗ ನಾವು ಸಿಲಿಂಡರ್ ಒಂದು ದಿವಸಕ್ಕೆ 1 ಸಿಲಿಂಡರ್ ಬಳಸಿದ್ದು ಒಂದು ಖಾನಾವಳಿಗೆ. 1 ಸಿಲಿಂಡರ್ ಅಂತಂದ್ರೆ 2000 ರೂಪಾಯಿ ಇವತ್ತಿನ ರೇಟ್. ನಾವೀಗ 600 ರೂಪಾಯಿ ಕಟ್ಟಿಗೆ ಯೂಸ್ ಮಾಡಿದ್ರೆ ಇನ್ನೂ 1500 ರೂಪಾಯಿ ಉಳಿದಿತ್ತು ರೀ ನಮಗೆ. ಈ ರೀತಿ ಮಾಡ್ಕೊಂಡು ಹೋದ್ರೆ ಈಗ ನಾವು 1 ಸಿಲಿಂಡರ್ 5 ದಿವಸ ಬಳಸ್ತೀವಿ. ಬರೀ ರೊಟ್ಟಿಗೆ ಅಷ್ಟು ಯೂಸ್ ಮಾಡ್ತಾ ಇದ್ದೀವಿ. 1 ಸಿಲಿಂಡರ್ 5 ದಿವಸ ಮಾಡ್ತಾ ಇದ್ದೀವಿ. ಈಗ 1 ಸಿಲಿಂಡರ್ 5 ದಿವಸ ಮಾಡ್ತಾ ಇದ್ದೀವಿ. 1 ದಿವಸಕ್ಕೆ 1 ಸಿಲಿಂಡರ್ ಯೂಸ್ ಮಾಡ್ತಿದ್ದು. ಇದು ಕಂಪೇರ್ ಮಾಡಿದ್ರೆ ಸಿಲಿಂಡರ್ಗಿಂತ ನಾವು ಕಟ್ಟಿಗೆ ಒಲೆ ಮೇಲೆ ಮಾಡಬೇಕು. ಸ್ವಲ್ಪ ಶ್ರಮ ಪಡ್ಬೇಕು ಸರ್, ಅಷ್ಟೇ. ಬೆವರು ಬರುತ್ತೆ, ಬೆವ್ರ ಹಣ್ಣಿ ಬಿದ್ದರೆ ಅದು ವೇಸ್ಟ್ ಎಲ್ಲಿ ಆಗೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳಿಬಿಟ್ಟಾರೆ. ಬೆವ್ರ ಹಣ್ಣಿ ಕೆಡಬೇಕು ಸರ್. ನಾವು ಕೆಲಸ ಮಾಡುವಂಥ ಜಾಗದೊಳಗೆ ಬೆವ್ರ ಹಣ್ಣಿ ಬೀಳಬೇಕು. ಕಡಿಮೆ ಕಟ್ಟಿಗೆ ಕೃಷಿ ತ್ಯಾಜ್ಯ ಬಳಸಿ ಇದನ್ನ ಉರಿಸಬಹುದಾಗಿದೆ. ಸಾಮಾನ್ಯ ಕಟ್ಟಿಗೆ ಒಲೆ 5% ಬಳಕೆ ಆಗ್ತಾ ಇತ್ತು, ಆದರೆ ಇದು 75% ಬಳಕೆ ಆಗುತ್ತೆ. ಇನ್ನು 100 ರೂಪಾಯಿ ಗ್ಯಾಸ್ ಖರ್ಚಾದರೆ ಇದರ ಖರ್ಚು ಕೇವಲ 20 ರೂಪಾಯಿ. ಇದು ಪರಿಸರ ಸ್ನೇಹಿ ಕೇಂದ್ರ ಸರ್ಕಾರದ ಹೊಸ ನವೀಕರಿಸಬಹುದಾದ ಇಂಧನ ಇಲಾಖೆ ಬಯೋಮಾಸ್ ಇಂಧನ ಗುರುತಿಸಿ ಅದನ್ನ ಬಳಸಲು ಹೆಚ್ಚು ಪ್ರಚಾರ ಮಾಡ್ತಾ ಇದೆ. ಇಲ್ಲಿಯವರೆಗೆ 20,000 ನೀರು ಕಾಯಿಸುವ ಒಲೆ, 20,000 ಅಡುಗೆ ಒಲೆ ಮಾರಾಟ ಸಹ ಮಾಡಲಾಗಿದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.